ಇನ್ನು ತುಮಕೂರು ಬಿಜೆಪಿಯಲ್ಲಿದ್ದಂತಹ ಭಿನ್ನಮತಕ್ಕೆ ಮದ್ದೆರಿಯುವಲ್ಲಿ ಬಿಜೆಪಿ ನಾಯಕರು ಯಶಸ್ವಿಯಾಗಿದ್ದಾರೆ. ಸೋಮಣ್ಣ ವರ್ಸಸ್ ತುಮಕೂರು ಬಿಜೆಪಿ ಶಾಸಕರ ಅಸಮಾಧಾನವನ್ನ ಶಮನಗೊಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅಸಮಾಧಾನವನ್ನ ಬಗೆಹರಿಸುವಲ್ಲಿ ಬಿಜೆಪಿ ಅಧ್ಯಕ್ಷ ವಿಜಯೇಂದ್ರ ಯಶಸ್ವಿಯಾಗಿದ್ದಾರೆ. ವಿಜಯೇಂದ್ರ ಅವರ ಸೂಚನೆಯ ಮೇರೆಗೆ ಪ್ರೀತಂ ಗೌಡ ಅವರು ತುಮಕೂರಿನಲ್ಲಿ ಸಭೆಯನ್ನ ನಡೆಸಿದ್ರು. ತುಮಕೂರಿಗೆ ಆಗಮಿಸಿ ಭಿನ್ನಮತದ ಮಾಹಿತಿಯನ್ನ ಸಂಗ್ರಹಿಸಿದ್ರು. ಪ್ರೀತಂ ಗೌಡ ಮಾಹಿತಿಯನ್ನ ಸಂಗ್ರಹಿಸಿ ರಾಜ್ಯ ಬಿಜೆಪಿ ಹಾಗೂ ಹೈಕಮಾಂಡ್ಗೆ ರವಾನೆ ಮಾಡಿದೆ. ಸಚಿವ ಸೋಮಣ್ಣ ಅವರಿಂದ ದೂರ ಉಳಿದಿದ್ರು ಶಾಸಕ ಸುರೇಶ್ ಗೌಡ ಅವರು. ಶಾಸಕ ಜ್ಯೋತಿ ಗಣೇಶ್, ಬಿಜೆಪಿ ಜಿಲ್ಲಾಧ್ಯಕ್ಷ ಹೆಬ್ಬಾಕ ರವಿಶಂಕರ್ ಮೋದಿ ಹುಟ್ಟುಹಬ್ಬವನ್ನ ಪ್ರತ್ಯೇಕವಾಗಿ ಕೂಡ ಆಚರಿಸಿದ್ರು. ಪಿ ಸೋಮಣ್ಣ ಅವರನ್ನು ಬಿಟ್ಟು ಪ್ರತ್ಯೇಕವಾಗಿ ಹುಟ್ಟುಹಬ್ಬವನ್ನು ಆಚರಿಸಿದ್ರು. ಹುಟ್ಟುಹಬ್ಬ ಆಚರಣೆ ಜಿಲ್ಲಾ ಬಿಜೆಪಿಯಿಂದ ಪ್ರತ್ಯೇಕವಾಗಿ ಪ್ರಧಾನಿ ಹುಟ್ಟುಹಬ್ಬವನ್ನು ಕೂಡ ಆಚರಿಸಲಾಗಿತ್ತು. ಹೀಗಾಗಿ ಸೋಮಣ್ಣ ಕಾರ್ಯಕ್ರಮಗಳಿಂದ ಅಂತರವನ್ನ ಈ ಮೂವರು ಕೂಡ ಕಾಯ್ದುಕೊಂಡಿದ್ರು. ಈಗ ಈ ಅಸಮಾಧಾನವನ್ನ ಶಮನಗೊಳಿಸುವಂತ ಪ್ರಯತ್ನ ಆಗಿದೆ. ಸೋಮಣ್ಣ ಹಾಗೂ ಶಾಸಕರ ನಡುವಿನ ಭಿನ್ನಮತವನ್ನ ಹೈಕಮಾಂಡ್ ಗಮನಿಸಿತು. ಹೈಕಮಾಂಡ್ ನಿರ್ದೇಶನದ ಮೇರೆಗೆ ತುಮಕೂರಿಗೆ ಭೇಟಿಯನ್ನು ಕೊಟ್ಟಿದ್ರು ಪ್ರೀತಂ ಗೌಡ ಅವರು. ಬಿಜೆಪಿ ಜಿಲ್ಲಾ ಕಚೇರಿಯಲ್ಲಿ ಸಭೆಯನ್ನ ನಡೆಸಿ ಅಸಮಾಧಾನದ ಬಗ್ಗೆ ಮಾಹಿತಿಯನ್ನ ಸಂಗ್ರಹಿಸಿದರು. ಪ್ರತ್ಯೇಕವಾಗಿ ತುಮಕೂರು ಬಿಜೆಪಿ ಶಾಸಕರ ಜೊತೆಗೆ ಸಭೆಯನ್ನ ನಡೆಸಿದ್ರು. ಪ್ರೀತಂ ಗೌಡ ಸಂಧಾನದ ಬಳಿಕ ಮುನಿಸನ್ನ ಮರೆತು ಒಗ್ಗಟ್ಟನ್ನ ಪ್ರದರ್ಶಿಸಿದ್ದಾರೆ ಈ ನಾಯಕರು. ಸೋಮಣ್ಣ ಜೊತೆಗೆ ವೇದಿಕೆಯನ್ನು ಕೂಡ ಹಂಚಿಕೊಂಡಿದ್ದಾರೆ ಶಾಸಕರು ಹಾಗೂ ನಾಯಕರು. ಈ ಮೂಲಕ ಭಿನ್ನಮತಕ್ಕೆ ಈಗ ಮದ್ದೆರಿಯುವಲ್ಲಿ ಬಿಜೆಪಿ ನಾಯಕರು ಯಶಸ್ವಿಯಾಗಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹಂತೇಶ್. ತುಮಕೂರು ಬಿಜೆಪಿಯ ಭಿನ್ನಮತಕ್ಕೆ ಈಗ ಆ ಒಂದು ಭಿನ್ನಮತವನ್ನ ಶಮನಗೊಳಿಸುವಲ್ಲಿ ಈಗ ಯಶಸ್ವಿಯಾಗಿದ್ದಾರೆ. ಎಷ್ಟರ ಮಟ್ಟಿಗೆ ಇದು ಯಶಸ್ವಿಯಾಗಿದೆ, ಏನೆಲ್ಲ ಡೀಟೇಲ್ಸ್ ಇದೆ? ಮಧುಕರ್, ಏನು ಕೇಂದ್ರ ಸಚಿವ ವಿ ಸೋಮಣ್ಣ ಮತ್ತು ತುಮಕೂರಿನ ಸ್ಥಳೀಯ ಶಾಸಕರಾದಂತ ಸುರೇಶ್ ಗೌಡ ಹಾಗೂ ಜ್ಯೋತಿ ಗಣೇಶ್ ಜೊತೆಗೆ ಬಿಜೆಪಿ ಜಿಲ್ಲಾಧ್ಯಕ್ಷರಾದಂತಹ ರವಿಶಂಕರ್ ಹೆಬ್ಬಾಕ ಇವರ ನಡುವೆ ಇದ್ದಂತಹ ಒಂದು ಭಿನ್ನಮತವನ್ನ ಏನು ಶಮನಗೊಳಿಸೋದ್ರಲ್ಲಿ ಏನು ಬಿಜೆಪಿಯ ಹೈಕಮಾಂಡ್ ನಿಜವಾಗ್ಲೂ ಕೂಡ ಯಶಸ್ವಿಯಾಗಿದೆ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಇವರ ನಡುವೆ ಸಾಕಷ್ಟು ಮುನಿಸು ಇದ್ದಿದ್ದಂಥದ್ದು. ಸುಮಾರು 5-6 ತಿಂಗಳ ಕಾಲ ಇವರ ನಡುವೆ ಒಂದು ಅಂತರವ ಶುರು ಆಯಿತು. ಏನು ಸೋಮಣ್ಣ ಗೆಲುವಿಗೆ ಕೂಡ ಇರುವಂತಹ ಸ್ಥಳೀಯ ಶಾಸಕರೆಲ್ಲರೂ ಕೂಡ ಸಾಕಷ್ಟು ಏನು ಹೋರಾಟವನ್ನ ಮಾಡಿ ಏನೋ ಬೆಂಬಲವನ್ನ ಕೊಟ್ಟಿ ಸೋಮಣ್ಣವನ್ನ ಗೆಲ್ಸ್ಕೊಂಡಿದ್ರು. ಆನಂತರ ಇವರ ನಡುವೆ ಸಣ್ಣ ಪುಟ್ಟ ಮನಸ್ತಾಪಗಳು ಬಂದು ಅದು ದೊಡ್ಡ ಪ್ರಮಾಣದಲ್ಲಿ ಬೆಳೆದು ಏನು ಮೋದಿಯ ಹುಟ್ಟುಹಬ್ಬ ಆಚರಣೆಯನ್ನೇ ಪ್ರತ್ಯೇಕವಾಗಿ ಮಾಡುವ ಹಂತಕ್ಕೆ ಬಂದಿತ್ತು. ಅದು ಬಹಿರಂಗವಾಗಿದ್ದು. ಆ ಒಂದು ಸಂದರ್ಭದಲ್ಲೇ ನಾಯಕರ ನಡುವೆ ಎಲ್ಲರೂ ಕೂಡ ಅಸಮಾಧಾನ ಇದೆ ಅನ್ನೋದು ಗೊತ್ತಾಯಿತು. ಇದೀಗ ಹೈಕಮಾಂಡ್ ಬಂದು ಮಧ್ಯ ಪ್ರವೇಶ ಮಾಡಿ ಈ ಒಂದು ಅಸಮಾಧಾನವನ್ನ ಶಮನ ಮಾಡಿರುವಂತದ್ದು ನಾವು ಕಾಣ್ಬೋದು. ಮಧುಕರ್, ಓಕೆ, ಥ್ಯಾಂಕ್ ಯು ಮಹಂತೇಶ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.